ಮಧುಗಿರಿ ನ್ಯೂಸ್, ಇದು ಏಕಶಿಲಾ ನಗರಿಯ ಧ್ವನಿ. ಲೋಕಲ್ ಒಂದು ಭಗೀರಥ ಪ್ರತಿಮೆಯನ್ನು ಪ್ರತಿಷ್ಠಾಪನೆ ಮಾಡಿರುವುದು ನಮಗೆಲ್ಲ ಸಂತೋಷದ ವಿಷಯ. ನಮ್ಮ ಉಪ್ಪಾರ ಸಮಾಜದವರು ಇನ್ನೂ ಒಗ್ಗಟ್ಟನ್ನು ಪ್ರದರ್ಶಿಸಬೇಕಾಗುತ್ತದೆ ಮುಂದೆ. ಈಗ ತುಮಕೂರು ಜಿಲ್ಲೆಯಲ್ಲಿ ಪಾವಗಡ ಮತ್ತು ಈ ಓಬಳಾಪುರದಲ್ಲಿ ಎರಡನೇ ಪ್ರತಿಮೆ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇನ್ನು ಮುಂದೆ ಹಿಂಗೆ ತುಮಕೂರು ಜಿಲ್ಲೆಯಲ್ಲಿ ಬೇರೆ ಬೇರೆ ಇಲ್ಲಿ ನಾವೇ ಒಂದು ನಮ್ಮ ಭಗೀರಥ ಪ್ರತಿಮೆಯನ್ನು ಹಾಗೂ ನಮ್ಮ ಸಮಾಜದ ಒಗ್ಗಟ್ಟನ್ನು ಪ್ರದರ್ಶಿಸಬೇಕು. ಹಾಗೂ ನಾವು ಭಗೀರಥ ಪ್ರಯತ್ನಪಟ್ಟು ಗಂಗೆಯನ್ನು ಭೂಮಿಗೆ ತಂದರು. ಆದರೆ ನಾವು ಇನ್ನೂ ಭಗೀರಥ ಪ್ರಯತ್ನ ಮಾಡ್ತಲೇ ಇದ್ದೀವಿ ಒಗ್ಗಟ್ಟು ಪ್ರದರ್ಶಿಸೋಕ್ಕೆ. ದಯವಿಟ್ಟು ಇನ್ನು ಮುಂದಿನ ದಿನಗಳಲ್ಲಿ ಇದೇ ರೀತಿ ಒಗ್ಗಟ್ಟು ಪ್ರದರ್ಶಿಸಿ ನಾವು ಒಂದು ಸಮಾಜದಲ್ಲಿ ವಿದ್ಯೆ ಮತ್ತು ಸಾಮಾಜಿಕ ಮತ್ತು ಆರ್ಥಿಕವಾಗಿ ಬೆಳವಣಿಗೆ ಆಗಬೇಕು ಅಂತೇಳಿ ನಾನು ಈ ಮೂಲಕ ಜಿಲ್ಲಾ ಅಧ್ಯಕ್ಷನಾಗಿ ಎಲ್ಲರಲ್ಲೂ ಕೇಳಿಕೊಳ್ತೇನೆ. ಹಾಗೆ ಓಬಳಾಪುರದ ಗ್ರಾಮಸ್ಥರಲ್ಲಿ ಈ ಭಗೀರಥ ಪ್ರತಿಮೆ ಪ್ರತಿಷ್ಠಾಪನೆಗೊಳಿಸಿ ಅವರಿಗೆ ತುಪ್ಪುವಾಗ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಆಚರಣೆ ಮಾಡಿ ಇವತ್ತು ನಮ್ಗೆ ಒಳ್ಳೇದಾಗಬೇಕು ನಮ್ಮ ಜನಾಂಗಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ಒಗ್ಗಟ್ಟಾಗಿ ಒಂದಾಗಿ ಗ್ರಾಮಸ್ಥರು ಮತ್ತು ಎಲ್ಲ ಕುಲಸ್ಥರೆಲ್ಲ ಸೇರಿಬಿಟ್ಟು ಎಲ್ಲ ತಾಲ್ಲೂಕು ನಮ್ಮ ಸಮಾಜದ ಮುಖಂಡರಿಗೆ ಧನ್ಯವಾದಗಳನ್ನು ತಿಳಿಸಿ ಯಾರಿಗೂ ಆಹ್ವಾನ ಕೊಟ್ಟು ನಮ್ಮ ಊರಲ್ಲಿ ಭಗೀರಥ ಜಯಂತಿ ವಿಗ್ರಹ ಪ್ರತಿಷ್ಠಾಪನೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಎಲ್ಲ ಆಗಮಿಸಿ ಎಲ್ಲರಿಗೂ ಹೊಂದಿಸಿ ಸಹಕಾರ ಅಂತಂದರೆ ನಮ್ಮ ತಾಲ್ಲೂಕು ಅಧ್ಯಕ್ಷರು ಮತ್ತು ಜಿಲ್ಲಾ ಅಧ್ಯಕ್ಷರು ಮತ್ತು ಇನ್ನು ಊರ ಗಣ್ಯರು ಎಲ್ಲ ದಾನಿಗಳು ಎಲ್ಲ ಸೇರಿಬಿಟ್ಟು ಈ ಥರ ಮಾಡ್ತಾ ಇದ್ದೀವಿ ಅಂತಂದರೆ ಎಲ್ಲ ಕೈ ಜೋಡಿಸಿದ್ದಾರೆ. ನಮ್ಮ ತಾಲ್ಲೂಕಲ್ಲಿ ಈಗ ಮೊದಲನೇ ಪ್ರತಿಮೆ ಅಂತಂದರೆ ಇದು ಹುಣಸವಾಡಿಯಲ್ಲಿಟ್ಟಿದ್ದಾರೆ. ಎರಡನೇದು ನಮ್ಮ ಓಬಳಾಪುರದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದೀವಿ. ಈಗ ಎಲ್ಲ ಊರಲ್ಲಿ ನಮ್ಮ ಸಮಾಜ ಎಲ್ಲೆಲ್ಲಿದೋ ಅಲ್ಲೆಲ್ಲ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವೆಲ್ಲ ತಿಳುವಳಿಕೆ ಕೊಡಬೇಕು ಅಂತ ಹೇಳ್ಬಿಟ್ಟು ಇವತ್ತು ಎಲ್ಲರಿಗೂ ಹೊಂದಿಸಿ ನಾವೆಲ್ಲ ಒಳ್ಳೇದಾಗಬೇಕು ಅಂತ ಹೇಳ್ಬಿಟ್ಟು ನಾವು ಇವತ್ತು ಜಯಂತಿಯನ್ನು ಹಮ್ಮಿಕೊಂಡಿದ್ದೀವಿ. ಅದ್ದೂರಿಯಾಗಿ ಜಯಂತಿಯನ್ನು ಸುಭಿತವಾಗಿ ನಡೆಸಿದ್ದೀವಿ. ನಮ್ಮ ಎಲ್ಲ ಮುಖಂಡರುಗಳೆಲ್ಲ ಆಗಮಿಸಿದ್ದಾರೆ. ಅವ್ರ ಸಮ್ಮುಖದಲ್ಲಿ ನಾವೆಲ್ಲ ಮಾಡಿದ್ದೀವಿ. ಇವತ್ತು ನಮ್ಮದು ಹಬ್ಬ ಅಂತ ಹೇಳಿ ಇವತ್ತು ಮಾಡಿದ್ದೀವಿ ಸುಭಿತವಾಗಿ. ಇವತ್ತು ಪ್ರತಿಷ್ಠಾಪನೆ ಮಾಡಿದ್ದೀವಿ ಮೂಲೆಯಲ್ಲಿ. ಯಾಕಂದರೆ ಮಧುಗಿರಿ ತಾಲ್ಲೂಕು ನಮ್ಮ ಓಬಳಾಪುರ ದೇವಮೂಲೆಯಲ್ಲಿ ನಾವು ಇವತ್ತು ಪ್ರತಿಷ್ಠಾಪನೆ ಮಾಡಿದ್ದೀವಿ ಅಂತಂದರೆ ಎಲ್ಲ ನಮ್ಮ ಸಮಾಜಕ್ಕೆ ಉಪ್ಪಾರ ಸಮಾಜಕ್ಕೆ ಎಲ್ಲ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ದೇವ್ರು ಒಳ್ಳೇದು ಮಾಡಲಿ ಅಂತ ಹೇಳ್ಬಿಟ್ಟು ಎಲ್ಲ ನಮ್ಮ ಸಮಾಜದವರೆಲ್ಲ ಆಶೀರ್ವಾದ ಮಾಡಿ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀವಿ. ಇವತ್ತು ಮಾಡಿ ಎಲ್ಲಿದ್ದೀರಾ ನಮ್ಮ ಸಮಾಜ ಬಂಧುಗಳೆಲ್ಲ ಆಗಮಿಸಿದ್ದಾರೆ. ಇವತ್ತು ನಾವು ಅದ್ದೂರಿಯಾಗಿ ಓಬಳಾಪುರದಲ್ಲಿ ಭಗೀರಥ ವಿಗ್ರಹ ಪ್ರತಿಷ್ಠಾಪನೆ ಮಾಡಿದ್ದೀವಿ. ನಮ್ಮ ಸಮಾಜದವ್ರು ಎಲ್ಲೆಲ್ಲಿದ್ದಾರೋ ಎಲ್ಲಿ ಜನ ಜಾಸ್ತಿ ಇದ್ದಾರೋ ಅವರೆಲ್ಲ ಆಗಮಿಸಿ ಒಂದೊಂದು ಊರಲ್ಲಿ ಒಂದೊಂದು ಭಗೀರಥ ವಿಗ್ರಹ ಪ್ರತಿಷ್ಠಾಪನೆ ಮಾಡಲಿ, ದೇವ್ರು ಒಳ್ಳೇದು ಮಾಡಲಿ ಎಲ್ಲರಿಗೂ ಅಂತ ಹೇಳ್ಬಿಟ್ಟು ನಮ್ಮ ಭಾವನೆ ಇದೆ. ಎಲ್ಲ ನಮ್ಮ ಸಮಾಜಕ್ಕೆಲ್ಲ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಈ ಮುಖಾಂತರ ಯೂತ್ ಹುಡುಗರು ಎಲ್ಲ ಕೈ ಜೋಡಿಸಿದ್ದಾರೆ. ಇವತ್ತು ಕೈ ಜೋಡಿಸ್ಬಿಟ್ಟು ಎಲ್ಲ ಬೆಂಬಲ ಕೊಟ್ಟು ಎಲ್ಲ ಮಾಡಬೇಕು ಅಂದಿದ್ದಕ್ಕೆ 2 ತಿಂಗಳಿಂದ ಕಷ್ಟಪಟ್ಟು ಮಾಡ್ತಾ ಇದ್ದೀವಿ. ಇನ್ನೆಲ್ಲರಿಗೂ ಧನ್ಯವಾದ ತಿಳಿಸಿ ನಮ್ಮ ಭಾಷಣವನ್ನು ಮುಗಿಸ್ತಾ